ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನೀವು ಮಾಡಬೇಕಾದಂತಹ ಎಲ್ಲ ಕೆಲಸಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ತೀರಿ ಅಂತಕ್ಕಂತಹದ್ದು. ಪ್ರತಿನಿತ್ಯದಲ್ಲಿ ಹೀಗಾಗೋದಿಲ್ಲ. ಇದೆಲ್ಲ ಗ್ರಹಗತಿಯ ಪ್ರಭಾವ ಅನ್ನುವಂಥದ್ದನ್ನು ಅರಿಬೇಕಾಗತ್ತೆ. ದೊಡ್ಡವರಲ್ಲಿ, ಹಿರಿಯರಲ್ಲಿ, ಮೇಲಧಿಕಾರಿಗಳಲ್ಲಿ ಅಥವಾ ಸಮಾಜದಲ್ಲಿ ಹೆಸರು ಮಾಡಿರತಕ್ಕಂತಹ ವ್ಯಕ್ತಿಗಳ ಬಗ್ಗೆ ನಿಮಗೊಂದಷ್ಟು ಭಕ್ತಿ, ಗೌರವ ಅಂತಕ್ಕಂತಹದ್ದು ಹೆಚ್ಚಾಗುತ್ತೆ ಈ ದಿವಸ. ಇಷ್ಟು ದಿವಸ ಅದೇ ವ್ಯಕ್ತಿಗಳ ಮೇಲೆ ಭಕ್ತಿ ಇರಲಿಲ್ವಾ ಅಂತ ಕೇಳಿದರೆ ಏನೋ ಇವತ್ತು ಆ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಬರ್ತಕ್ಕಂಥದ್ದು. ಸಾಮಾಜಿಕ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರವಾಗಿ ಭಾಗಿಗಳಾಗ್ತೀರಿ. ಸಮಾಜಕ್ಕೆ ನಾನು ಏನಾದರೂ ಒಂದಷ್ಟು ಸಹಾಯವನ್ನು ಮಾಡಬೇಕು, ಒಂದಷ್ಟು ಕೆಲಸವನ್ನು ಮಾಡಬೇಕು, ಕೊಡುಗೆಯನ್ನು ಕೊಡಬೇಕು, ನನ್ನ ಸೇವೆಯನ್ನು ನಾನು ಸಮರ್ಪಿಸಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಹೋದಾಗೆ ಮನಸ್ಸೇನೋ ಒಂದಷ್ಟು ಪರಿವರ್ತನೆಗೆ ಹಾತೊರಿತಾ ಇದೆಯಾ ಅಂತ ಹೇಳಿ ಅನಿಸುವಂಥದ್ದಾಗತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಪುಸ್ತಕ ವ್ಯಾಪಾರಿಗಳಿಗೆ ಮಂದಗತಿಯ ವ್ಯಾಪಾರ, ಅಂದರೆ ಬಹಳ ನಿಧಾನವಾಗುತ್ತೆ. ಅಂದುಕೊಂಡಷ್ಟು ವೇಗವಾಗಿ ಆಗಲಿ, ನಿರೀಕ್ಷೆಗೆ ತಕ್ಕಂತಹ ಲಾಭವಾಗಲಿ, ವ್ಯವಹಾರಗಳಾಗಲಿ ನಡೆಯುವುದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಮೃದುವಾದಂತಹ ಮಾತಿನಿಂದ ಗ್ರಾಹಕರನ್ನು ವಿಶೇಷವಾಗಿ ಆಕರ್ಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಸುಳ್ಳನ್ನೇ ಹೇಳಬಾರದು. ಸತ್ಯವನ್ನು ಹೇಳಿ ಅದನ್ನು ಒಪ್ಪಿಸ್ತಕ್ಕಂತಹ ಮನೋಭಾವ ನಿಮ್ಮದಾಗಿರಬೇಕು ಅಂತಕ್ಕಂಥದ್ದು. ಯಮ ಮತ್ತು ಪ್ರಜಾಪತಿ ಸಹಿತವಾದಂತಹ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಶ್ರಮಪಟ್ಟು ಕೆಲಸ ಮಾಡಿ ಪ್ರತಿಫಲವನ್ನು ಹೊಂದಬೇಕು. ಇದು ಸಾರ್ಥಕವಾದಂತಹ ಬದುಕು. ನಾನು ಏನೂ ಕಷ್ಟಪಡೋದಿಲ್ಲ, ನನಗೆಲ್ಲವೂ ಸವಲತ್ತುಗಳು ಬೇಕು, ಅನುಕೂಲತೆಗಳು ಬೇಕು ಅಂತ ಹೇಳಿ ಅಪೇಕ್ಷೆ ಪಡುವಂಥದ್ದು ತಪ್ಪಾದೀತು. ಅದನ್ನು ಆಲೋಚನೆ ಮಾಡಿ ಆ ರೀತಿಯ ಒಂದು ಆದಾಯವೋ, ಲಾಭವೋ, ಸಂಬಳವೋ, ಸಂಭಾವನೆಯೋ ಗೌರವಯುತವಾದಂಥದ್ದು ಅಲ್ಲ ಅಂತ ಅರ್ಥ. ಬೇರೆಯವರ ಸಹಾಯಕ್ಕೆ ಹೋಗಿ ಧನಹಾನಿಯನ್ನು ಮಾಡಿಕೊಳ್ತೀರಿ. ಯಾರಿಗೋ ಕಷ್ಟಕ್ಕೆ ಆಗ್ತೀನಿ ಅಂತ ಹೋಗಿ ನೀವು ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು. ಕಷ್ಟದಲ್ಲಿರ್ತಕ್ಕಂಥವ್ರು ಪಾರಾಗ್ತಾರೆ. ಇದು ಎಲ್ಲಿಯ ವಿಚಿತ್ರ ಗಮನಿಸ್ಕೊಳ್ಬೇಕಾದಂಥದ್ದು. ಮಾತಿನ ಚಕಮಕಿ ನಡಿಬಹುದು. ಮಾತಿಗೆ ಮಾತು ಬೆಳೀತಕ್ಕಂತಹ ವಾತಾವರಣ ನಿಮ್ಮ ಉದ್ಯೋಗ ಅಥವಾ ವಿದ್ಯಾರ್ಥಿ ಜೀವನವಾದರೆ ಆ ಸ್ಥಳದಲ್ಲಿ ಆಗತಕ್ಕಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ನಾವು ಏನೇ ಮಾತನ್ನು ಆಡಿದರೂ ಕೂಡ ತಪ್ಪು ಅನ್ನುವ ಭಾವನೆ ಅನ್ನುವಂತಹ ಒಂದು ಸ್ಥಿತಿಯನ್ನು ತಲುಪಬೇಕಾಗತ್ತೆ. ಮಕ್ಕಳಿಂದ ಅಗೌರವವಾಗುತ್ತೆ. ಮಕ್ಕಳು ಬೆಲೆ ಕೊಡೋದಿಲ್ಲ. ನಿಮ್ಮ ಸ್ವಭಾವವನ್ನು ಬಹಳ ದಿವಸಗಳಿಂದ ಗಮನಿಸ್ತಾ ಬರ್ತಾ ಇದ್ದರೆ ಮಕ್ಕಳಿಗೆ ನಿಮ್ಮ ಬಗ್ಗೆ ಬೇಸರ ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಹೋದರರಿಂದ ಅನಿರೀಕ್ಷಿತವಾದಂತಹ ಸಹಾಯವಾಗುತ್ತೆ. ನಿಮ್ಮ ಕಲ್ಪನೆಗೂ ಮೀರಿ, ನಿಮ್ಮ ಕಲ್ಪನೆಯಲ್ಲಿ ಇರುವುದೇ ಇಲ್ಲ ಈ ರೀತಿ ಸಹಾಯ ಮಾಡ್ತಾರೆ ಅಂತಹ ಸಹಾಯ ಆಗತ್ತೆ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ರೈತನ ಗೋಳು ಕೇಳುವವರು ಯಾರು? ಯಾವಾಗಲೂ ಕೂಡ ಅದೇ ಪರಿಸ್ಥಿತಿ. ಗ್ರಹಗತಿ ಕೆಟ್ಟಾಗ್ಲಂತೂ ಇನ್ನಷ್ಟು ಮತ್ತಷ್ಟು ಕಷ್ಟ ಆಗ್ತಕ್ಕಂಥದ್ದಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭು ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಅನ್ಯಾಯದ ವಿರುದ್ಧ ಹೋರಾಟ ಅಂತಕ್ಕಂತಹ ಮಾತು ನಿಮ್ಮ ಮನಸ್ಸಿನಲ್ಲಿ ಬಂದುಬಿಡುತ್ತೆ. ಎಲ್ಲೂ ಕೂಡ ರಾಜಿ ಆಗ್ತಕ್ಕಂತಹ ಪ್ರಶ್ನೆಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಮಾತನ್ನು ಆಡ್ತೀರಿ. ಆದರೆ ವೈಯಕ್ತಿಕವಾಗಿ ಯಾವಾಗ ಅದೆಲ್ಲ ತೊಂದರೆಗೆ ಕಾರಣವಾಗುತ್ತೋ ಆಗ ಬಹಳ ಸುಮ್ಮನಾಗ್ತಕ್ಕಂತಹ ಒಂದು ಮನಸ್ಥಿತಿಯು ಕೂಡ ನಿಮ್ಮದು ಆಗಬಹುದು ಅನ್ನುವಂಥದ್ದು. ಆದಾಯ ಕಡಿಮೆ,
ಖರ್ಚು ಹೆಚ್ಚು, ಇದರ ಪ್ರಭಾವ, ಫಲಿತಾಂಶ, ಪರಿಣಾಮ ಇದೆಲ್ಲವನ್ನು ನೀವು ಗಮನಿಸಿರ್ತೀರಿ. ಹಲ್ಲು ನೋವು ಕಾಣಬಹುದು, ಅದು ಕೂಡ ನಿಮಗೆ ಬೇರೆ ಬೇರೆ ಕೆಲಸಗಳಿಗೆ ಒಂದಷ್ಟು ಸಮಸ್ಯೆಯಾಗಿ ಅಡ್ಡಿಯಾಗ್ತಕ್ಕಂಥದ್ದು. ವ್ಯಾಯಾಮದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಶರೀರದಲ್ಲಿ ಸೌಖ್ಯ ಅಥವಾ ಸ್ವಾಸ್ಥ್ಯ ಬೇಕು ಅಂತಂದರೆ, ರೋಗವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ, ಶರೀರ ಪುಷ್ಟಿಯಾಗಿರಬೇಕು ಅಂತಂದರೆ, ಶರೀರದಲ್ಲಿ ಏನೂ ಕೂಡ ತೊಂದರೆಗಳು ಬರಬಾರ್ದು ಅನ್ನೋದಾದರೆ ವ್ಯಾಯಾಮ, ಯೋಗ ಇದಕ್ಕೆಲ್ಲ ಶರಣಾಗತರಾಗಬೇಕು. ವ್ಯಾಯಾಮವನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು, ಅದರಿಂದ ಸಿಕ್ಕುವಂತಹ ಫಲವನ್ನು ಸರಿಯಾದಂತಹ ರೀತಿಯಲ್ಲಿ ಪಡ್ಕೊಳ್ಬೇಕು. ಯೋಗ ರೋಗ ನಿವಾರಣಂ, ಯೋಗವನ್ನು ಮಾಡೋದ್ರಿಂದ ಶರೀರವನ್ನು ಒಂದಷ್ಟರ ಮಟ್ಟಿಗೆ ನಿಯಮಿತವಾಗಿ ದಂಡಿಸೋದ್ರಿಂದ ನಮಗೆ ರೋಗಗಳು ನಿವೃತ್ತಿಯಾಗತ್ತೆ ಅನ್ನುವಂಥದ್ದು ಅರ್ಥವಾಗುತ್ತೆ. ಗಣ್ಯರ ಭೇಟಿ ಸಂತಸವನ್ನು ಕೊಡುತ್ತೆ. ದೊಡ್ಡ ಮನುಷ್ಯರ ಒಂದು ಭೇಟಿಯನ್ನು ಮಾಡ್ತೀರಿ, ಅದು ಮನಸ್ಸಿಗೆ ನಿಮಗೆ ಹರ್ಷವನ್ನು ಉಂಟು ಮಾಡುತ್ತೆ. ಅವರಿಂದ ಒಂದಷ್ಟು ಒಳ್ಳೆಯ ಮಾತುಗಳು, ಕೇಳಿಲ್ಲದೇ ಇರತಕ್ಕಂತಹ ಕೆಲವಾರು ವಿಚಾರಗಳು ನಿಮಗೆ ತಿಳಿಯುವಂಥದ್ದಾಗತ್ತೆ. ಕೃಷ್ಣನನ್ನು ಆರಾಧನೆ ಮಾಡಿ, ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕು. ಯಾವಾಗ ಬುದ್ಧಿ ಮೊಟಕಾಗುತ್ತೆ ಆಗ ಆದಾಯವನ್ನು ನಿರೀಕ್ಷೆ ಮಾಡುವ ಹಾಗಿಲ್ಲ. ಪ್ರತಿ ಕ್ಷಣವೂ ಕೂಡ ಬುದ್ಧಿವಂತಿಕೆಯಿಂದಲೇ ವ್ಯವಹರಿಸಿ ಆದಾಯವನ್ನು, ಲಾಭವನ್ನು ಪಡ್ಕೊಳ್ಬೇಕಾದಂತಹ ವಾತಾವರಣ ಇರುತ್ತೆ. ಸ್ಪರ್ಧಾತ್ಮಕವಾದಂತಹ ವಾತಾವರಣ ಇರುತ್ತೆ. ಅದನ್ನೆಲ್ಲ ಗಮನಿಸಿ ಧೈರ್ಯದಿಂದ ಎದುರಿಸಿ ಮುಂದೆ ಬರಬೇಕಾದಂಥದ್ದು ಮುಖ್ಯವಾಗುತ್ತೆ. ಹಾಗೆ ಕೈ ಹಿಡಿದಂತಹ ಕೆಲಸಗಳನ್ನು ಅಥವಾ ಕೈ ಹಾಕಿದಂತಹ ಕೆಲಸಗಳನ್ನು ಪರಿಪೂರ್ಣ ಮಾಡಬೇಕು. ಇವತ್ತು ಆ ಕೆಲಸವನ್ನು ಮಾಡಲಿಲ್ಲ, ಮತ್ತೆ ಆ ಕೆಲಸ ಪೂರ್ಣವಾಗೋದಕ್ಕೆ ಎಷ್ಟೋ ಸಮಯವನ್ನು ತೆಗೆದುಕೊಳ್ಳಬಹುದು ಅಥವಾ ನಿಂತೇ ಹೋಗಬಹುದು ಅನ್ನುವಂತಹ ಸೂಚನೆಗಳಿರುತ್ತೆ. ಆದ್ದರಿಂದ ಹೊಸ ಕೆಲಸಗಳನ್ನು ಆರಂಭ ಮಾಡಿದ್ರಿ, ಅದನ್ನು ಮುಗಿಸುವಂತಹ ಸತ್ಸಂಕಲ್ಪವನ್ನು ಮಾಡಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅನ್ನುವಂಥದ್ದಾಗತ್ತೆ. ನಂಬಿಕೆ ಮತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ನೀವು ಮಾಡ್ತೀರಿ, ಅದು ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ಆದರೆ ಆ ನಂಬಿಕೆಯನ್ನು ಯಾರು ಉಳಿಸ್ಕೊಳ್ತಾರೆ, ಆ ಪ್ರಾಮಾಣಿಕತೆಗೆ ಯಾರು ಬೆಲೆ ಕೊಡ್ತಾರೆ, ಆ ರೀತಿಯ ವ್ಯಕ್ತಿಗಳ ಜೊತೆಯಲ್ಲೇ, ಅವರ ಸಂಪರ್ಕದಲ್ಲೇ ಇದ್ದು ಕೆಲಸವನ್ನು ಮಾಡಿದರೆ ನಿಮ್ಮ ಗೌರವ ತುಂಬ ಹೆಚ್ಚಾಗುವಂಥದ್ದಾಗತ್ತೆ. ಇಲ್ಲದೇ ಇದ್ದರೆ ನಿಮಗಿರತಕ್ಕಂತಹ ಕೆಲವು ನಿಯಮಗಳು, ನಿಬಂಧನೆಗಳು ನಿಮ್ಮ ಶಿಸ್ತನ್ನು ಸ್ವಲ್ಪ ಮಟ್ಟಿಗೆ ಸಡಿಲಿಸಿಕೊಳ್ಳಬೇಕಾಗತ್ತೆ. ಅದು ನಿಮ್ಮ ಒಂದು ವೈಯಕ್ತಿಕವಾದಂತಹ ಜೀವನ ಶೈಲಿಗೆ ಹೊಂದುವಂಥದ್ದಲ್ಲ. ಆದರೆ ಅನಿವಾರ್ಯ ಅನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ. ಹಾಗಾಗತ್ತೆ, ಅದರ ಬಗ್ಗೆ ಗಮನ ಇರಲಿ. ನಿರೀಕ್ಷಿತವಾದಂತಹ ಸ್ಪರ್ಧೆಯಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಯಾವುದೋ ಒಂದು ಕೆಲಸ ಇದೆ, ಅದರಲ್ಲಿ ಏನೋ ಸ್ಪರ್ಧೆ ಇದೆ, ಹೋರಾಟ ಮಾಡಬೇಕು, ಹಲವಾರು ಜನ ಪ್ರತಿಸ್ಪರ್ಧಿಗಳು ನಿಮಗೆ ವಿರುದ್ಧವಾಗಿದ್ದಾರೆ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಅದೆಲ್ಲವನ್ನು ದಾಟಿ ಜಯಸಾಧನೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಪದವೀಧರರಿಗೆ ನೌಕರಿ ಸಿಕ್ಕಬಹುದು ಅಂತಕ್ಕಂತಹ ಸಮಾಧಾನದ ಸುದ್ದಿ ಸಿಕ್ಕುವಂಥದ್ದು. ಬಾಕಿ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಅದು ಸಕಾಲದಲ್ಲಿ ಕೈ ಸೇರಿ ನಿಮ್ಮ ಕೆಲಸಕ್ಕೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.